Hi, dear learners. Welcome back to again your YouTube classes. ಹಿಂದಿನ ತರಗತಿಯಲ್ಲಿ ನಾವೇನಪ್ಪಾ ಅಂತಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾವೇನಪ್ಪಾ ಅಂತಂದ್ರೆ ನೌನ, ಪ್ರನೌನ, ವರ್ಬ, ಅಡ್ವರ್ಬ, ಅಡ್ಜೆಕ್ಟಿವ್ ಇವಕ್ರ ಟೈಪ್ಸ್ ಎಲ್ಲ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಬಂದೀನಿ. ಅದರಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ನಾನು ನೌನ್ಸ್ ಬಗ್ಗೆ ನೋಡ್ತಾ ಇದ್ದೀವಿ. ಈ ನೌನ್ಸ್ ಗಳಲ್ಲಿ ನಾನು ಒಂದಿಷ್ಟು ಡಿಸ್ಕಸ್ ಮಾಡ್ತಾ ಬಂದೀನಿ ನಿಮಗೆ. ಹೌದಾ? ಅಬ್ಸ್ಟ್ರಾಕ್ಟ್ ನೌನ್ ಆಗ್ಲಿ, ಕಾಂಕ್ರೀಟ್ ನೌನ್ ಡಿಸ್ಕಸ್ ಮಾಡಿಲ್ಲ ನಾನು. ಮಟೀರಿಯಲ್ ನೌನ್ಸ್ ಡಿಸ್ಕಸ್ ಆಗಿದೆ. ಕಾಂಪೌಂಡ್ ನೌನ್ಸ್ ನಾನು ಡಿಸ್ಕಸ್ ಮಾಡಿಲ್ಲ. ಹೌದಾ? ಕೌಂಟೇಬಲ್ ಅನ್ಕೌಂಟೇಬಲ್ ಡಿಸ್ಕಸ್ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಈ ಟಾಪಿಕ್ ನಾವು ಮಾತಾಡಬೇಕಾಗಿತ್ತು ನಂಬರ್ಸ್, ಅದರಲ್ಲಿ ಹೌ ಟು ಮೇಕ್ ಸಿಂಗ್ಯುಲರ್ ಟು ಪ್ಲೂರಲ್, ಈ ಕಾನ್ಸೆಪ್ಟ್ ನಾನು ಮಾತಾಡಬೇಕಾಗಿತ್ತು. ಲಾಸ್ಟ್ ನಾವು ಸ್ಟಾಪ್ ಮಾಡಿದ್ದೆ. ಆದ್ರೆ ನಿಮಗೆ ಏನ್ ಮಾಡ್ತಾ ಹೋಗ್ತೀನಪ್ಪ ಅಂತಂದ್ರೆ ನಾನು ಯಾವ್ದು ನೌನ್ ಅನ್ನ ಎಕ್ಸ್ಪ್ಲೇನ್ ಮಾಡಿಲ್ಲ, ಯಾವ್ದನ್ನ ಹಿಂದಿನ ಕ್ಲಾಸ್ ಅಲ್ಲಿ ನಾನು ಬಿಟ್ಟು ಹೋಗಿದ್ದೆ ಅದನ್ನ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಅನ್ಕೊಂಡಿನಿ. ಸೊ ಹಿಯರ್ ದಿಸ್ ಒನ್ ಐ ಲೆಫ್ಟ್ ಇನ್ ದ ಪ್ರೀವಿಯಸ್ ಕ್ಲಾಸ್. ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ವಿತ್ ದಿಸ್ ಒನ್. ಪ್ರೀವಿಯಸ್ ನಾನು ಅದರ್ ಟೈಪ್ಸ್ ಆಫ್ ನೌನ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಬಂದೀನಿ. ಹಾಗಾದ್ರೆ ವಾಟ್ ಈಸ್ ಮೀನ್ ಬೈ ಸರ್ ಕಾಂಕ್ರೀಟ್ ನೌನ್ ಅಂತ ಕೊಟ್ಟಿದ್ದಾರೆ. ಬಹಳ ಸಿಂಪಲ್ ಐತಿ. ಯಾವ್ದನ್ನ ನಾವು ಒಂದೇ ಮಾತು ತಿಳ್ಕೊರಿ, ದಿಸ್ ಈಸ್ ಅಪೋಸಿಟ್ ಆಫ್ ದಿ ಅಬ್ಸ್ಟ್ರಾಕ್ಟ್ ನೌನ್. ನಾನು ನಿಮ್ಗೆ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡಿದ್ದೆ ಹಿಂದಿನ ಕ್ಲಾಸ್ ಅಲ್ಲಿ. ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ವಿ ಕಾಂಟ್ ಸಿ, ಟಚ್, ಹಿಯರ್, ಟೇಸ್ಟ್ ಆರ್ ಸ್ಮೆಲ್ ಅಂತ ಹೇಳಿದ್ದೆ ನಾನು. ಅವನ್ನ ನೋಡಕ್ಕೂ ಆಗಲ್ಲ, ಕೇಳಿಸ್ಕೊಳ್ಳಕ್ಕೂ ಆಗಲ್ಲ, ಟಚ್ ಮಾಡಕ್ಕೂ ಆಗಲ್ಲ, ಟೇಸ್ಟ್ ನೋಡಕ್ಕೂ ಆಗಲ್ಲ, ಸ್ಮೆಲ್ ತಗೊಳಕ್ಕೂ ಆಗಲ್ಲ. ಹೌದ್ರಿ? ಅಂತವುಗಳು ಏನ್ ಮಾಡ್ತೇವ್ರಿ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತಾ ಬರ್ತೀವಿ. ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್ ಅನ್ನುವಂಥದ್ದು. ಬ್ಯೂಟಿಫುಲ್, ಬ್ಯೂಟಿ ಅನ್ನುವಂಥದ್ದು ಅದು ಯಾವ ರೀತಿ ನಾವು ಹೇಳಕ್ಕಾಗಲ್ಲ. ಬ್ಯೂಟಿ ಅನ್ನುವಂಥದ್ದು ನಾವು, ಹೌದಾ? ಹಾಗಾದ್ರೆ ಬ್ಯೂಟಿ, ನಾಲೆಜ್, ಹೌದಾ? ಇವೆಲ್ಲ ಹೆಂಗ ನಾವು ಸರ್ ನಾಲೆಜ್ ಹೆಂಗೈತಿ ಅಂದ್ರೆ ಯಾರು ಹೇಳಕ್ಕಾಗತ್ತ? ಬೆಳಗಾಯ್ತು, ಕೆಂಪಾಯ್ತು, ಕರ್ಗಾಯ್ತು, ಹೌದಿಲ್ಲ? ಅದನ್ನ ಡಿಸ್ಕಸ್ ಮಾಡಿದ್ದೆ. ಅದ್ರ ಅಪೋಸಿಟ್ ಏನಪ್ಪಾ ಅಂದ್ರೆ ಕಾಂಕ್ರೀಟ್ ನೌನ್ ಅಂತ ಹೇಳ್ತಾ ಬರ್ತೀವಿ. ಸೊ ಇಲ್ಲಿ ನಾವುಗಳು ಏನಪ್ಪಾ ಅಂತಂದ್ರೆ ಈ ನೌನ್ಸ್ ಗಳನ್ನ ಡಿಸ್ಕಸ್ ಮಾಡ್ಬೇಕು ಅಂತಂದ್ರೆ ಸಿಂಪಲ್ ಐತಿ. ಅದನ್ನ ತಿಳ್ಕೊಂಡ್ರೆ ಅದ್ರ ಅಪೋಸಿಟ್ ನಾವು ಇದನ್ನ ನೋಡ್ತಾ ಬರ್ತೇವೆ. ಹಾಗಾದ್ರೆ ಯಾವುಗಳು ಕಣ್ಣಿಗೆ ಕಾಣಿಸ್ತವ, ವಿಚ್ ಆರ್ ಗೋಯಿಂಗ್ ಟು ಸೀನ್, ಹಿಯರ್, ಟಚ್, ಟೇಸ್ಟ್ ಅಂಡ್ ಸ್ಮೆಲ್ ಅಂತ ಹೇಳಕತ್ತಾರ, ದೋಸ್ ಆರ್ ಕಾಂಕ್ರೀಟ್ ನೌನ್ ಅಂತ ಹೇಳ್ತಾ ಬರ್ತೇವೆ. ಹಾಗಾದ್ರೆ ಎಕ್ಸಾಂಪಲ್ಸ್ ಅದಾವ, ಈಸಿಯಾಗಿ ಅರ್ಥ ಮಾಡ್ಕೋತೀರಿ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೊಡುವಂತ ಅವಶ್ಯಕತೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಬುಕ್ ಅನ್ನೋದು ಏನಪ್ಪಾ ಅಂದ್ರೆ ಕಾಂಕ್ರೀಟ್ ನೌನ್ ಅಂತ ಹೇಳ್ಬೋದು. ಹೌದಾ? ಬುಕ್ ಇಸ್ ಕಾಮನ್ ನೌನ್ ಕೂಡ ಆಗುತ್ತೆ. ಅದೆಲ್ಲ ಹೆಂಗತ್ ಮಾತಾಡಿ ನಾನು. ಪೆನ್ ಅನ್ನುವಂಥದ್ದು ಸರ್, ಪೆನ್ ಇಲ್ಲಿ ಕಾಂಕ್ರೀಟ್ ನೌನ್ ಕಣ್ಣಿಗೆ ಕಾಣಿಸಕತ್ತೈತಿ, ಹೌದಿಲ್ಲ? ಪೆನ್ ಅನ್ನೋದು ನಾವು ಕಾಮನ್ ನೌನ್ ಆಗಿ ತಗೋಬಹುದು. ಅದನ್ನ ಪ್ರಾಪರ್ ನೌನ್ ಆಗಿ ತಗೋತೀವಿ. ರೆಡ್ ಪೆನ್, ಬ್ಲಾಕ್ ಪೆನ್, ಹೌದಿಲ್ಲ? ಈ ರೀತಿ ತಗೊಂಡಾಗ, ನೇಮ್ಸ್ ತಗೊಂಡಾಗ ಅದು ಪ್ರಾಪರ್ ನೌನ್ಗೆ ಮೂವ್ ಆಗುತ್ತೆ. ಕಾಮನ್ ಆಗಿ ಮಾತಾಡಿದಾಗ ಎಲ್ಲಾ ಪೆನ್ಗಳು ಬರ್ತಾವ. ಅಲ್ಲಿ ಪರ್ಟಿಕ್ಯುಲರ್ ಇದೇ ಪೆನ್ ಅಂತ ಹೇಳಲ್ಲ, ಅದು ಅವಾಗ ಕಾಮನ್ ನೌನ್ ಆಗಿ ಇಂಡಿಕೇಟ್ ಮಾಡ್ತೈತಿ. ಮತ್ತು ಕಾಂಕ್ರೀಟ್ ನೌನ್ ಆಗಿ ಕೂಡ ಇಲ್ಲಿ ನಾವು ತಗೋಬಹುದು. ಹೀಗೆ ನಮಗೆ ನೌನ್ಸ್ಗಳು ವ್ಯತ್ಯಾಸವನ್ನು ಮಾಡ್ತಾ ಬರ್ತೇವೆ. ಮಟೀರಿಯಲ್ ನೌನ್ಸ್, ಇಲ್ಲೆಲ್ಲ ವಸ್ತುಗಳು ಏನು ಎಲಿಮೆಂಟ್ಸ್ ಗಳದಾವ, ಅದ್ರ ಬಗ್ಗೆ ನಾನು ಹೇಳಿದ್ದೆ, ಡಿಸ್ಕಸ್ ಮಾಡಿದ್ದೀನಿ. ಕಾಂಪೌಂಡ್ ನೌನ್ಸ್ ಬಗ್ಗೆ ನಾನು ಮಾತಾಡಬೇಕಾಗಿತ್ತು. ಕಾಂಪೌಂಡ್ ನೌನ್ಸ್ ಆರ್ ನಾಟ್ ಸಿಂಗಲ್ ನೌನ್ಸ್. ಇಲ್ಲಿ ಒಂದೇ ಶಬ್ದ ಇರಲ್ಲ, ಮೋರ್ ದೆನ್ ಒನ್ ಇರ್ತಾವ್ರಿ. ಹೌದಾ? ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರ ಕಾಂಪೌಂಡ್ ನೌನ್ ಈಸ್ ಅ ನೌನ್ ಮೇಡ್ ಅಪ್ ಆಫ್ ಟೂ ಆರ್ ಮೋರ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಹೌದಿಲ್ಲ? ದಟ್ ವರ್ಕ್ ಟುಗೆದರ್ ಟು ನೇಮ್ ಒನ್ ಪರ್ಸನ್ ಆರ್ ಪ್ಲೇಸ್ ಆರ್ ಥಿಂಗ್ಸ್ ಅಂತ ಹೇಳ್ತಾ ಬರ್ತೀವಿ ನಾವು. ಎರಡು ಅಥವಾ ಮೂರು ಶಬ್ದ ಅಥವಾ ಅದಕ್ಕಿಂತ ಹೆಚ್ಚು ಶಬ್ದ ತಗೊಂಡು ಏನ್ ಮಾಡ್ತೇವೆ, ಒಬ್ಬ ವ್ಯಕ್ತಿಯ ಅಥವಾ ಒಂದು ಸ್ಥಳದ, ಒಂದು ವಸ್ತುವಿನ, ಒಂದು ಐಡಿಯಾ ಬಗ್ಗೆ ಹೇಳ್ತಾ ಬರ್ತೇವ್ರಿ. ಈ ಕಾಂಪೌಂಡ್ ನೌನ್ ಅಲ್ಲಿ ನಾವ್ ಏನ್ ಮಾಡ್ತೇವ್ರಿ, ಮೂರು ರೀತಿಯಾಗಿ ಕಾಂಪೌಂಡ್ ನೌನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಬರ್ತೇವ್ರಿ. ಇಲ್ಲಿ ಅದಾವ್ ನೋಡ್ರಿ. ಒಂದು ಕ್ಲೋಸ್ಡ್ ಕಾಂಪೌಂಡ್ ನೌನ್ಸ್ ಅಂತೇಳಿ, ಇನ್ನೊಂದು ಓಪನ್ ಕಾಂಪೌಂಡ್ ನೌನ್ಸ್ ಅಂತೇಳಿ, ಇನ್ನೊಂದು ಹೈಪನ್ಡ್ ಕಾಂಪೌಂಡ್ ನೌನ್ಸ್ ಅಂತೇಳಿ. ಸರ್ ಕ್ಲೋಸ್ಡ್ ಅಂದ್ರೆ ಏನು ಅಂತಂದ್ರೆ ನೋ ಸ್ಪೇಸ್, ಅಲ್ಲಿ ನಾವು ಸ್ಪೇಸ್ ಕೊಡಲ್ಲ. ಈಗ ನೋಡಿ, ಟೂತ್ ಬ್ರಷ್, ಇದರಲ್ಲಿ ಸ್ಪೇಸ್ ಇಲ್ಲ, ಡೈರೆಕ್ಟ್ ತಗೊಂಡೆ ನಾವು. ಫುಟ್ಬಾಲ್, ಹೌದಿಲ್ಲ? ನೋಡ್ರಿ, ಸ್ಪೇಸ್ ಇಲ್ಲ. ಸರ್ ಓಪನ್ ಕಾಂಪೌಂಡ್ ನೌನ್ಸ್ ಅಂತಂದ್ರೆ ಸಿಂಪಲ್, ಇದೇ ಟೂತ್ ಬ್ರಷ್ ಅನ್ನ ಬಿಡಿಸಿ ಬರಿಬಹುದು. ಈಗ ಬಸ್ ಸ್ಟಾಪ್ ಕೂಡಿಸಿ ಬರೆದ್ರೆ ಏನಾಗುತ್ತೆ, ಕ್ಲೋಸ್ಡ್ ಕಾಂಪೌಂಡ್ ನೌನ್ಸ್ ಆಗುತ್ತೆ. ಸಪರೇಟ್ ಮಾಡಿ ಬರೆದ್ರೆ ಬಸ್ ಸ್ಟಾಪ್, ಇದೇನಾಗುತ್ತೆ ಹೇಳ್ರಿ, ಓಪನ್ ಕಾಂಪೌಂಡ್ ನೌನ್ಸ್ ಆಗುತ್ತೆ. ಸ್ವಿಮ್ಮಿಂಗ್ ಪೂಲ್ ಕೂಡಿಸಿ ಬರೆದ್ರೆ ಕ್ಲೋಸ್ಡ್ ಕಾಂಪೌಂಡ್ ನೌನ್ಸ್. ಸಪರೇಟ್ ಮಾಡಿ ಬರೆದ್ರೆ ಏನಾಗುತ್ತೆ ಹೇಳ್ರಿ, ಅದು
ಓಪನ್ ಕಾಂಪೌಂಡ್ ನೌನ್ಸ್ ಆಗುತ್ತೆ. ಇನ್ ಹೈಪನ್ ನ ಯೂಸ್ ಮಾಡಿದ್ರೆ ಅದು ಹೈಪನ್ಡ್ ಕಾಂಪೌಂಡ್ ನೌನ್ಸ್ ಆಗುತ್ತೆ. ಹೆಸರೇ ದ ವರ್ಡ್ಸ್ ಇಟ್ ಸೆಲ್ಫ್ ಇಟ್ ಇಸ್ ಗೋಯಿಂಗ್ ಟು ಸೇ ಹೈಪನ್ಡ್. ಹೌದಾ, ಹೈಪನ್ಡ್ ಅಂತ ಹೇಳ್ತೇವೆ. ಬ್ರದರ್ ಇನ್ ಲಾ, ಸಿಸ್ಟರ್ ಇನ್ ಲಾ, ಈ ರೀತಿ ನಾವು ಬರಿತಾ ಬರ್ತೀವಿ. ಇದು ನಾವು 3 ರೀತಿಯಲ್ಲಿ ನಾವು ಬರಿಬಹುದು. ಓಕೆ ಸರ್. ಹಾಗಾದ್ರೆ ಎಕ್ಸಾಂಪಲ್ಸ್ ಗಳು ಸರ್ ಇಲ್ಲಿ ನೋಡಿ, ಸುಮಾರು ಒಂದು 20 ಎಕ್ಸಾಂಪಲ್ಸ್ ಕೊಟ್ಟಿನಿ, ನೋಡ್ಕೊಡ್ರಿ. ಟೂತ್ ಬ್ರಷ್, ಏರ್ಪ್ಲೇನ್, ಹೌದಲ್ಲ, ಸನ್ಫ್ಲವರ್, ಬಾಸ್ಕೆಟ್ ಬಾಲ್, ಲ್ಯಾಪ್ಟಾಪ್, ಹೀಗೆಲ್ಲ ಇದೆ. ಇಲ್ಲಿ ಒಂದಿಷ್ಟು ಏನಪ್ಪಾ ಅಂದ್ರೆ ಕಾಂಪೌಂಡ್ ನೌನ್ಸ್ ಗಳು ನಾನು ಇಲ್ಲಿ ಸೆಂಟೆನ್ಸ್ ಅಲ್ಲಿ ಕೂಡ ಬಳಸಿದ್ದೀನಿ, ನೋಡ್ಕೊಡ್ರಿ ಅಂತ ಹೇಳ್ತಾ. ಈ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಬ್ರದರ್ ಇನ್ ಲಾ, ಇವುಗಳ ಬಗ್ಗೆ ನಾನು ಹೇಳ್ತೀನಿ. ಸಿಂಗ್ಯುಲರ್ ಪ್ಲೂರಲ್ ಹೆಂಗ್ ಮಾಡ್ಬೇಕು, ಈ ಕಾಂಪೌಂಡ್ ನೌನ್ಸ್ ಗಳನ್ನು ಕೂಡ ನಾವು ನೆಕ್ಸ್ಟ್ ಮಾತಾಡ್ತೀನಿ, ಸಿಂಗ್ಯುಲರ್ ಪ್ಲೂರಲ್ ಮಾಡೋದನ್ನು. ಹೌದಾ, ಇಷ್ಟೆಲ್ಲ ಇದೆ. ಇಲ್ಲಿ ಒಂದಿಷ್ಟು ಸುಮ್ಮನೆ ಕೊಟ್ಟಿದ್ದೀನಿ, ಇಲ್ಲಿ ನೋಡ್ರಿ. ಬ್ರದರ್ ಇನ್ ಲಾ ಅಂತಂದ್ರೆ ನಾವ್ ಎಲ್ಲಿ ಅದನ್ನ ಪ್ಲೂರಲ್ ಮಾಡಬೇಕು ಅಂದ್ರೆ, ಹೌ ಟು ವಿ ಮೇಕ್ ದಿಸ್ ಒನ್ ಪ್ಲೂರಲ್ ಮೀನ್ಸ್ we simply put added for the first word brother, brothers in law, not brother in laws. ಕೆಲವೊಬ್ರು ಎಸ್ ಇಲ್ಲಿ ಹಾಕ್ತಿರಿ, ತಪ್ಪಾಗುತ್ತದೆ. ಹೌದಾ, ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ ಅಂತ ಹೇಳ್ತಾ. ಸೊ ಇವೆರಡು ನೌನ್ಸ್ ಅನ್ನ ನಾನು ಬಿಟ್ಟಿದ್ದೆ. ಓಕೆ, ಸಮಯವನ್ನು ವ್ಯರ್ಥ ಮಾಡದೆ ಇದ್ರ ಬಗ್ಗೆ ನಾನು ಮಾತಾಡಿನಿ. ಕೌಂಟೇಬಲ್, ಅನ್ಕೌಂಟೇಬಲ್ ಹಿಂದಿನ ಕ್ಲಾಸ್ ಅನ್ನು ನೋಡ್ರಿ. ಈಗ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಇದ್ದೆ. ಇದರ ಮುಂದಿನ ಕ್ಲಾಸ್ ಅನ್ನ ತರಗತಿ ನಾನು ತೆಗೆದುಕೊಂಡು ಬರ್ತೀನಿ. ನಂಬರ್ಸ್, ನೌನ್ಸ್ ಅಲ್ಲಿ ನಂಬರ್ಸ್ ಗಳು, ಅವು ನಂಬರ್ಸ್ ತಗೊಂಡ್ ಏನ್ ಮಾಡ್ತೇವೆ, ಸಿಂಗ್ಯುಲರ್ ನೌನ್, ಪ್ಲೂರಲ್ ನೌನ್ ಅಂತ ಹೇಳ್ತೇವೆ ನಂಬರ್ಸ್ ಮೇಲೆ. ಹಾಗಾದ್ರೆ ಸಿಂಗ್ಯುಲರ್ ನೌನ್ಸ್ ಗಳನ್ನ ನಾವು ಪ್ಲೂರಲ್ ಮಾಡ್ಬೇಕಾದ್ರೆ ಒಂದಿಷ್ಟು ರೂಲ್ಸ್ ಗಳು ಬರ್ತಾವ್ರಿ, ಅವುಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ. ಹಾಗಾದ್ರೆ ಇವಾಗ ಅದ್ರ ಪ್ರಕಾರ ಏನ್ ಮಾಡ್ತೀನಿ, ನಾನು ನೋಡ್ತಾ ಬರ್ತೀನಿ. ಇಲ್ಲಿ ನಾನು ರೂಲ್ ನಂಬರ್ 1 ಅಂತ ತಗೊಂಡಿನಿ ನೋಡ್ರಿ. ಹಾಗಾದ್ರೆ ಸರ್ ರೂಲ್ ನಂಬರ್ 1 ಏನ್ ಡಿಸ್ಕಸ್ ಮಾಡ್ತೈತಿ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಹಾಗಾದ್ರೆ ರೂಲ್ ನಂಬರ್ 1 ಏನಪ್ಪಾ ಅಂತಂದ್ರೆ, ಆಡ್ ಎಸ್ ಅಂತ ಹೇಳ್ತಾ ಇದ್ದೀನಿ ನಾನು. ಏನ್ರಿ, ಆಡ್ ಎಸ್ ಅಂತ ಹೇಳ್ತಾ ಇದ್ದೀನಿ ಟು ಮೋಸ್ಟ್ ನೌನ್ಸ್. ಆಲ್ಮೋಸ್ಟ್ ಏನ್ ಮಾಡ್ತೀವಿ, ನೌನ್ಸ್ ಗಳಿಗೆ ಎಸ್ ಅನ್ನ ಆಡ್ ಮಾಡಿ ನಾವು ಸಿಂಗ್ಯುಲರ್ ಟು ಪ್ಲೂರಲ್ ಮಾಡ್ತಾ ಬರ್ತೀವಿ. ಎಲ್ಲದಕ್ಕೂ ಮಾಡಲ್ಲ, ಯಾವ್ದಕ್ ಮಾಡ್ತೇವೆ ಅನ್ನೋದನ್ನ ಇಲ್ಲಿ ಕೊಟ್ಟಿ ನೋಡ್ರಿ, ಕೀ ಪಾಯಿಂಟ್ಸ್. ಯಾವ್ದು ವರ್ಡ್ ನಾಟ್ ಎಂಡ್ ಅಂತ ಕೊಟ್ಟಿನ, ನಾನು ನೀವು ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಡ್ರಿ, ಓದ್ಕೊಡ್ರಿ ಸೆಂಟೆನ್ಸ್. ಯೂಸ್ ದಿಸ್ ರೂಲ್ಸ್ ವೆನ್ ಅ ನೌನ್ ಡಸ್ ನಾಟ್ ಎಂಡ್ ವಿತ್ ಅಥವಾ ಇನ್ ಎಸ್, ಎಸ್ ಎಸ್, ಎಸ್ ಎಚ್, ಸಿ ಎಚ್, ಎಕ್ಸ್, ಜೆಡ್. ಈ ಶಬ್ದಗಳಿಂದ ಯಾವುದು ಎಂಡ್ ಆಗಲ್ಲ ಅವುಗಳಿಗೆ, ಮತ್ತೆ ಕಾನ್ಸೋನೆಂಟ್ ಪ್ಲಸ್ ವಾಯ್ ಬಂದಿದ್ದಕ್ಕೂ ಕೂಡ ಏನ್ ಮಾಡ್ತೇವೆ, ಎಸ್ ಅನ್ನ ಹಾಕ್ತಾ ಬರ್ತೇವೆ. ಎಸ್ ಅನ್ನ ಆಡ್ ಮಾಡಿ ನಾವು ಕ್ರಿಯೇಟ್ ಮಾಡ್ತೇವೆ. ಈ ಶಬ್ದಗಳು ಬಂದಿರಬಾರ್ದು. ಈ ಶಬ್ದಗಳು ಬಂದ್ರೆ ಎಂಡಿಗೆ ಅದು ಬೇರೆ ರೀತಿಯಲ್ಲಿ ಕೆಳಗೈತಲ್ಲ, ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಆಗ ನೋಡ್ರಿ, ಇಲ್ಲಿ ಕೆ ಐತ್ ಲಾಸ್ಟಿಗೆ, ಎಸ್ ಇಲ್ಲ, ಎಸ್ ಎಚ್ ಇಲ್ಲ, ಸಿ ಎಚ್ ಇಲ್ಲ, ಹೌದಿಲ್ಲ, ಎಕ್ಸ್ ಇಲ್ಲ, ಜೆಡ್ ಇಲ್ಲ. ಸೊ ಈ ಪದಗಳನ್ನು ಹೊರತುಪಡಿಸಿ ಯಾವ ಬರ್ತಾವಲ್ಲ, ಕಾಮನ್ ಆಗಿ ಏನ್ ಮಾಡ್ತೇವೆ, ಎಸ್ ಹಾಕೊಂಡ್ಬಿಟ್ರೆ ಅದು ಪ್ಲೂರಲ್ ಆಗುತ್ತೆ. ಬುಕ್, ಬುಕ್ಸ್, ಗರ್ಲ್, ಗರ್ಲ್ಸ್, ಬಾಯ್, ಬಾಯ್ಸ್, ಹೌದಾ, ಹಿಂಗೆಲ್ಲ ಕೊಟ್ಟಿನಿ ನೋಡ್ರಿ. ಇಲ್ಲಿ ನಾ ಹೇಳಿದ್ದೆ ನಿಮಗ, ಇಲ್ಲಿ ಏನೈತಿ ನೋಡಿ ಸರ್. ಆ ಸರ್ ಏನೋ ಮಾತಾಡಿದ್ರಲ್ಲ ಆಗಲೇ, ವಾಯ್ ಏನೋ ಕಾನ್ಸೋನೆಂಟ್. ಇಲ್ಲಿ ನೋಡ್ರಿ, ಕಾನ್ಸೋನಂಟ್ ಪ್ಲಸ್ ವಾಯ್ ಅಂತ ಹೇಳಕತ್ತೀನಿ. ಈ ಬಾಯ್ ಅನ್ನೋದು ವಾಯ್ ಇಂದ ಎಂಡ್ ಆಗ್ತಾ ಇದೆ, ಬಟ್ ಬಿಫೋರ್ ಏನೈತಿ, ಓವೆಲ್ ಐತಿ, ಓವೆಲ್ ಪ್ಲಸ್ ವಾಯ್ ಐತಿ, ಅದಕ್ಕ ನಾವು ಎಸ್ ಹಾಕೋತೀವಿ ಜಸ್ಟ್. ಹೌದಾ, ಅದನ್ನ ನೋಡ್ಕೋಬೇಕು. ಕಾನ್ಸೋನೆಂಟ್ ವಾಯ್ ಇತ್ತು ಅಂತಂದ್ರೆ ಬರಲ್ಲ, ನಾಟ್ ಎಂಡ್ ಅಂತ ಹೇಳಕತ್ತೀನಿ. ಈ ರೀತಿ ಎಂಡ್ ಆಗಿದ್ರೆ, ಕಾನ್ಸೋನೆಂಟ್ ಪ್ಲಸ್ ವಾಯ್ ಇಂದ ಎಂಡ್ ಆಗಿದ್ರೆ ನಾವು ಅದನ್ನ ರಿಮೂವ್ ಮಾಡಿ ಐ ಎಸ್ ಆಗ್ತದೆ. ನೆಕ್ಸ್ಟ್ ಹೇಳ್ತಾ ಬರ್ತೀನಿ. ಹಾಗಾದ್ರೆ ಮೊದಲನೇದು ನಿಮಗೆ ರೂಲ್ಸ್ ಗೊತ್ತಾಗೈತಿ. ಈ ಶಬ್ದಗಳು ಬರದೇ ಇದ್ದ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ ಬರ್ತೇವೆ ಹೇಳ್ರಿ, ಅವುಗಳಿಗೆ ಎಸ್ ಅನ್ನ ಆಡ್ ಮಾಡಿಕೊಂಡು ನಾವು ಏನಪ್ಪಾ ಅಂತಂದ್ರೆ ಮೇಕ್ ಇಟ್ ಪ್ಲೂರಲ್ಸ್. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್ ರೂಲ್ಸ್, ದಟ್ ಈಸ್ ವಿಚ್ ವರ್ಡ್ಸ್ ಆರ್ ಎಂಡೆಡ್ ಬೈ ದಿ ಎಸ್, ಎಸ್ ಎಸ್, ಎಸ್ ಎಚ್, ಸಿ ಎಚ್, ಎಕ್ಸ್ ಅಂಡ್ ಝೆಡ್. we add is to the make to the plural form ಅಂತ ಹೇಳ್ತಾ ಬರ್ತೇವೆ. ನಾವು ಪ್ಲೂರಲ್ ಫಾರ್ಮ್ ಅನ್ನ ಮಾಡ್ಬೇಕಂದ್ರೆ we added es. ಫಾರ್ ಎಕ್ಸಾಂಪಲ್ ಬಸ್, ಎಸ್ ಬಂತು, ಬಸ್ಸಸ್. ಎಸ್ ಎಸ್ ಬತ್ತು, ಕ್ಲಾಸ್, ಕ್ಲಾಸಸ್, ಗ್ಲಾಸಸ್. ಬಾಕ್ಸ್, ಎಕ್ಸ್ ಬತ್ ನೋಡ್ರಿ, ಫಾಕ್ಸ್ ಬತ್ತು, ಇ ಎಸ್, ಇ ಎಸ್. ಸಿ ಎಚ್ ಬತ್ ನೋಡ್ರಿ, ವಾಚ್, ವಾಚಸ್. ಹೌದಾ, ಹೀಗೆಲ್ಲ ಕೊಟ್ಟಿನಿ. ಕ್ವಿಜ್ ನೋಡ್ರಿ, ಕ್ವಿಜಸ್, ಹೌದಲ್ಲ, ಈ ರೀತಿ ಆಗುತ್ತೆ. ಸೊ ಇವೆಲ್ಲ ನೀವು ಇಲ್ಲಿ ನಾನು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿನಿ, ನೋಡ್ಕೊಡ್ರಿ ಅಂತ ಹೇಳ್ತಾ. ಅರ್ಥ ಆಗಿದೆ. ಈ ಶಬ್ದಗಳಿಂದ ಎಂಡ್ ಆಗ್ತಾ ಇದ್ರೆ ಎಸ್, ಎಸ್ ಎಸ್, ಎಸ್ ಎಚ್, ಸಿ ಎಚ್, ಎಕ್ಸ್, ಝೆಡ್, ನಾವು ಏನ್ ಮಾಡ್ಬೇಕ್ರಿ, ಇವುಗಳಿಗೆ ಇ ಎಸ್ ಅನ್ನ ಆಡ್ ಮಾಡಿ ಅದನ್ನ ಪ್ಲೂರಲ್ ಮಾಡ್ಬೇಕು ಅಂತ ಹೇಳ್ತಾ ಬರ್ತೇವೆ. ಇವು 2 ರೂಲ್ಸ್. ಅದು ನೆಕ್ಸ್ಟ್ ರೂಲ್ಸ್ ಏನ್ ಸರ್ ಅಂತಂದ್ರೆ ನೋಡ್ರಿ, ಇದು ವಾಯ್ ಬಗ್ಗೆನೆ ಮಾತಾಡ್ತಾ ಬರ್ತೇವ್ರಿ. ಎಂಟೈರ್ ವಾಯ್ ಬಗ್ಗೆನೆ ಮಾತಾಡ್ತೀನಿ ನಾನು. ವಾಯ್ ಸರ್, ಏನು ಈ ವಾಯ್ ಅಂತಂದ್ರೆ, ಮೊದಲನೇ ವಾಯ್ ಇದೇನ್ ನೋಡ್ರಿ ಸರ, ಇಲ್ಲಿ ನಾವು ಏನ್ ಮಾಡ್ತೇವಿ, ಕಾನ್ಸೋನೆಂಟ್ ಪ್ಲಸ್ ವಾಯ್ ಬಂದ್ರೆ ವಾಯ್ ಅನ್ನ ರಿಮೂವ್ ಮಾಡಿ ನಾವು ಐ ಎಸ್ ಅನ್ನ ಹಾಕ್ತಾ ಬರ್ತೇವಿ. ಚೇಂಜ್ ವಾಯ್ ಟು ಐ ಎಸ್, ಅದಲ್ಲ, ವಾಯ್ ಏನ್ ಮಾಡ್ರಿ, ಐ ಎಸ್ ಐ ಕನ್ವರ್ಟ್ ಮಾಡಿರ್ತು. ರಿಮೂವ್ ವಾಯ್ ಅಂಡ್ ಆಡ್ ಐ ಎಸ್ ಅಂತ ನಾವು ಹೇಳ್ಬಹುದು. ಯಾವಾಗ ಕಾನ್ಸೋನೆಂಟ್ ಬರಬೇಕು, ಕೊನೆಗೆ ವಾಯ್ ಇರಬೇಕು.
ಫಾರ್ ಎಕ್ಸಾಂಪಲ್ ಈಗ ಸ್ಟೋರಿ ಅನ್ನುವಂತ ಶಬ್ದದಲ್ಲಿ ವಾಯ್ ಐತಿ ಲಾಸ್ಟಿಗೆ, ಅದರ ಹಿಂದಿನ ಶಬ್ದ ಆರ್ ಐತಿ ನೋಡ್ರಿ. ಹಾಗಾದ್ರೆ ಆರ್ ಏನು ಕಾನ್ಸನೆಂಟ್, ನಾಟ್ ಓವೆಲ್. ಹಾಗಾದ್ರೆ ಕಾನ್ಸನೆಂಟ್ ಬಂದು ವಾಯ್ ಬರ್ತಾ ಇದ್ರೆ ಆ ವಾಯ್ ಅನ್ನ ರಿಮೂವ್ ಮಾಡಿ ನಾವು ಐ ಎಸ್ ಅನ್ನ ಹಾಕಬೇಕು. ಸ್ಟೋರೀಸ್ ಆಯ್ತು. ಅರ್ಥ ಆಗಿದೆ ಅನ್ಕೊಂಡಿ ನಾನು. ಇನ್ನೊಂದು ಎಕ್ಸಾಂಪಲ್, ಬೇಬಿ ಅನ್ನುವಂತಿದೆ, ವಾಯ್ ಇದೆ, ಅದ್ರ ಹಿಂದ್ಗಡೆ ಬಿ ಕಾನ್ಸನೆಂಟ್ ಬಂದೈತಿ. ಹಿಂಗ ಕಾನ್ಸನೆಂಟ್ ಬಂದು ವಾಯ್ ಬರ್ದಿದ್ರು ಕೊನೆಗೆ, ಅವಾಗ ನಾವ್ ಏನ್ ಮಾಡ್ಬೇಕು, ವಾಯನ್ನ ತೆಗೆದಾಕಿ ಐ ಎಸ್ ಅನ್ನ ಹಾಕ್ಬೇಕು. ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ಗಳದ 20 ನೋಡ್ಕೊಡ್ರಿ. ರೂಲ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿ ನಾನು. ಹಾಗಾದ್ರೆ ಸರ ವಾಯ್ ಬಂದು 4ನೇ ರೂಲ್ಸ್ ಮಾತಾಡಕತ್ತೀನಿ ನಾನು. ಕೊನೆಗೆ ವಾಯ್ ಬಂದು ಅದರ ಹಿಂದ್ಗಡೆ ಓವೆಲ್ ಬರ್ತಾ ಇದ್ರೆ ನಾವು ಜಸ್ಟ್ ಏನ್ ಮಾಡ್ತೀವಿ, ಅದಕ್ಕ ಎಸ್ ಅನ್ನ ಆಡ್ ಮಾಡ್ತೀವಿ. ವಾಯ್ ಕೂಡ ನಾವು ರಿಮೂವ್ ಮಾಡಲ್ಲ, ಅದನ್ನ ಹಂಗೆ ಇಟ್ಕೋತೀವಿ. ಹೌದಾ? ಸಿಂಪ್ಲಿ ಆಡ್ ಎಸ್ ಅಂತ ಕೊಟ್ಟಿನಿ ನಾನು. ನೋಡ್ರಿ, ಬಾಯ್ ಅನ್ನೋದೈತಿ, ಲಾಸ್ಟ್ ವಾಯ್ ಐತಿ, ಅದ್ರ ಹಿಂದ್ಗಡೆ ಓವೆಲ್ ಬರ್ತಾ ಇದೆ. ಹಾಗೆ ನಾವು ಜಸ್ಟ್ ಏನಪ್ಪಾ ಅಂದ್ರ ಎಸ್ ಅನ್ನ ಆಡ್ ಮಾಡ್ಬೇಕು. ಸಪೋಸ್ ಈಗ ಟಾಯ್ ಐತಿ, ನೋಡ್ರಿ, ಓ ಐತಿ, ಕೀ ಐತಿ, ಇ ಐತಿ. ಹಾಗಾದ್ರೆ ಓವೆಲ್ ಆಗಿ ಲಾಸ್ಟಿಗೆ ವಾಯ್ ಬರ್ತಾ ಇದ್ರೆ ಅಂತ ಹೇಳ್ತೇವೆ ಪ್ರಿಸೀಡೆಡ್ ಅಂತ ಹೇಳ್ತೇವೆ ನಾವು. ಹಿಂದೆ ಅಂತ ಹೇಳ್ತೇವೆ ನಾವು. ಪ್ರಿಸೀಡೆಡ್ ಬೈ ಓವೆಲ್ ಯಾವುದು, ವಾಯ್ ಅಂತ ಹೇಳ್ತೇವೆ ನಾವು. ವಾಯ್ ಅನ್ನುವಂತ ಶಬ್ದ ಕೊನೆಗೆ ಬರ್ತಾ ಇದೆ, ಅದು ಓವೆಲ್ ಇಂದ ನಾವು ಫಾಲೋ ಅಪ್ ಆಗ್ತಾ ಇದ್ರೆ ಅವಾಗ ನಾವ್ ಏನ್ ಮಾಡ್ತೀವಿ, ಜಸ್ಟ್ ಎಸ್ ಅನ್ನ ಪುಟ್ ಮಾಡ್ತೀವಿ ಅಂತ ಹೇಳ್ತಾ ಬರ್ತೀವಿ. ಈ ಒಂದು ಮೆಥಡ್ ವಾಯ್ ಅಲ್ಲಿ ನಾನು 3 and 4 ಅಂತ ತಗೊಂಡಿನಿ. ನೆಕ್ಸ್ಟ್ ತಗೋಣ ಸ್ನೇಹಿತರೆ, ರೂಲ್ ನಂಬರ್ 5. ಇಲ್ಲಿ ಕೊನೆಗೆ ಏನಪ್ಪಾ ಅಂದ್ರೆ ನಾವಿಲ್ಲಿ ಎಫ್ ಇ ಬಂದ್ರೆ ವಿ ಎಸ್ ಅನ್ನು ನಾವು ಮಾಡೋದನ್ನ ನೋಡ್ತಾ ಬಂದೇವಿ. ಹೌದಾ? ಹಾಗಾದ್ರೆ ಏನು ಸರ್, ಇಫ್ ನೌನ್ ಎಂಡ್ಸ್ ವಿತ್ ಎಫ್ ಆರ್ ಎಫ್ ಇ, ಎಫ್ ಆರ್ ಬರ್ಲಿ ಆರ್ ಎಫ್ ಇ ಬರ್ಲಿ, ಅದನ್ನ ಏನ್ ಮಾಡ್ತೇವೆ ನಾವು, ಆ ಎಫ್ ಮತ್ತು ಎಫ್ ಇ ಅನ್ನ ಚೇಂಜ್ ಇಂಟು ವಿ ಎಸ್ ಅನ್ನ ಮಾಡ್ತಾ ಬರ್ತೇವೆ. ಹೌದಾ? ಕೀ ಪಾಯಿಂಟ್ಸ್ ಕೊಟ್ಟಾರ ನೋಡಿ, ಏನಪ್ಪಾ ಅಂದ್ರೆ ರಿಮೂವ್ ಎಫ್ ಆರ್ ಎಫ್ ಇ ಅಂಡ್ ಆಡ್ ವಿ ಎಸ್. ಅದೇ ಲಾಸ್ಟ್ ಬಂದಂತ ಶಬ್ದ. ಈಗ ಇಲ್ಲಿ ಎಫ್ ಐತಿ, ಇಲ್ಲಿ ಎಫ್ ಇ ಐತಿ ನೋಡ್ರಿ. ಲೀಫ್ ಓನ್ಲಿ ಎಫ್ ಐತಿ. ನೈಫ್ ಅಲ್ಲಿ ಏನಪ್ಪಾ ಅಂತಂದ್ರೆ ಎಫ್ ಇ ಐತಿ. ಕೊನೆ ಅಕ್ಷರ ಎಫ್ ಮತ್ತು ಎಫ್ ಇ ಬಂದ್ರೆ ಅವನ್ನ ತೆಗೆದು ಹಾಕ್ಬೇಕ್ರಿ. ತೆಗೆದು ಹಾಕಿ ಅದಕ್ಕೆ ಏನ್ ಮಾಡ್ಬೇಕ್ರಿ, ವಿ ಎಸ್ ಅನ್ನ ಆಡ್ ಮಾಡ್ಬೇಕು. ಹಾಗಾದ್ರೆ ನೋಡ್ರಿ, ಎಲ್ ಇ ಎಫ್ ಐತಿ, ನಾವು ಎಲ್ ಇ ಎ ತಗೊಂಡೇವಿ. ಹೌದಾ? ಎಫ್ ಅನ್ನ ರಿಮೂವ್ ಮಾಡೇವಿ. ಏನ್ ಮಾಡೇವಿ, ರಿಮೂವ್ ಮಾಡಿ ವಿ ಎಸ್ ಹಾಕಿವಿ. ಲೀವ್ಸ್, ಲೀಫ್ ಲೀವ್ಸ್ ಮಾಡೇವಿ. ಸರ್ ನೈಫ್ ಇದೆ ಅಲ್ಲ, ಎಫ್ ಇ ತೆಗಿಬೇಕು. ಹಾಗಾದ್ರೆ ಕೆ ಎನ್ ಹಾಗ ಇಟ್ಟಿನಿ ನಾನು. ಹೌದಾ? ಐ ಬಂದು ಏನಾಗೈತಿ ಹೇಳ್ರಿ, ನೈವ್ಸ್ ಆಗೈತಿ ನೋಡಿ. ಹೌದಲ್ಲ? ಕೆ ಎನ್ ಐ ವಿ ಎಸ್, ನೈವ್ಸ್. ಸೊ ಈ ರೀತಿ ಏನ್ ಮಾಡ್ತಾ ಬರ್ತೀವಿ ನಾವು, ಕೊನೆಗೆ ಎಫ್ ಮತ್ತು ಎಫ್ ಇ ಬಂದ್ರೆ ಅವನ್ನ ರಿಮೂವ್ ಮಾಡಿ ಏನ್ ಮಾಡ್ತೀವಿ ನಾವು, ವಿ ಇ ಎಸ್ ಅನ್ನ ಆಡ್ ಮಾಡ್ಬೇಕು ಅಂತ ಹೇಳಿನಿ. ಅದರಲ್ಲಿ ಸಾಕಷ್ಟು ಅದಾವ ಎಕ್ಸಾಂಪಲ್ಸ್ ಗಳ ನೋಡ್ಕೊಡ್ರಿ. 20 ಎಕ್ಸಾಂಪಲ್ಸ್ ಗಳು ನಾನು ಕೊಟ್ಟಿದ್ದೀನಿ. ಹೌದಾ? ಓಕೆ ಸರ್. ಹಾಗಾದ್ರೆ ಇಲ್ಲಿ ಚಿತ್ರಗಳ ಮುಖಾಂತರ ಕೊಟ್ಟಿನಿ ನಾನು. ನೋಡ್ರಿ, ಇಲ್ಲಿ ಏನದ ಹೇಳ್ರಿ, ಲೀಫ್ ಒಂದು ಎಲೆ, 2 ಎಲೆ ಲೀವ್ಸ್, ನೈಫ್ ನೈವ್ಸ್, ಉಲ್ಫ್ ಉಲ್ವ್ಸ್. ಹೌದಾ? ಎಫ್ ತೆಗದೇವಿ, ವಿ ಎಸ್ ಹಾಕೇವಿ. ಹೌದಾ? ಈ ರೀತಿ ನೋಡ್ತಾ ಬರ್ತೇವೆ. ಇನ್ನ ಕೆಲವೊಂದು ಏನಾಗುತ್ತೆ ಅಂತಂದ್ರ ಎಫ್ ಗಳಿಗೆ ನಾವು ಕೇವಲ ಎಸ್ ಅನ್ನ ಹಾಕ್ತೇವೆ. ಇದನ್ನ ನಾವು ಏನ್ ಹೇಳ್ಬೇಕು ಅಂತಂದ್ರೆ ಎಕ್ಸೆಪ್ಷನ್ ಕೇಸಸ್ ಅಂತ ಹೇಳ್ಬೇಕು. ಇವನ್ ನಾವು ಪ್ರಾಕ್ಟೀಸ್ ಮಾಡ್ಲೇಬೇಕ್ರಿ. ಸರ ನೀವ್ ಹೇಳಿದ್ರಿ ಎಫ್ ಬಂದ್ರೆ ಎಫ್ ಇ ಬಂದ್ರೆ ರಿಮೂವ್ ಮಾಡಿ ಏನಪ್ಪಾ ಅಂತಂದ್ರೆ ವಿ ಎಸ್ ಅನ್ನು ಮಾಡ್ರಿ ಅಂತೇಳಿ. ಇವು ಇಂಗ್ಲಿಷ್ ಅಲ್ಲಿ ಒಂದಿಷ್ಟು ರೂಲ್ಸ್ ಗಳು ಹಿಂಗೆ ಅದಾವ್ರಿ, ಎಕ್ಸೆಪ್ಷನ್ ಕೇಸಸ್. ಇವುಗಳನ್ನ ಹೊರತುಪಡಿಸಿ ನಾವು ಉಳಿಕಿದಕ್ಕೆ ಏನಪ್ಪಾ ಅಂದ್ರೆ ಎಫ್ ಮತ್ತು ಎಫ್ ಇ ನ ರಿಮೂವ್ ಮಾಡಿ ವಿ ಎಸ್ ಅನ್ನು ಹಾಕ್ರಿ ಅಂತ ಹೇಳ್ತೀವಿ. ಇಲ್ಲಿ ಏನ್ ಲಿಸ್ಟ್ ಮಾಡಿಲ್ಲ 20, ಇದಕ್ಕಿಂತ ಹೆಚ್ಚು ಇನ್ನ ಬೇರೆ ಅದರ್ಸ್ ಬರ್ಬೋದು. ನಾನು ಇಲ್ಲಿ 20 ಲಿಸ್ಟ್ ಮಾಡ್ಕೊಂಡಿನಿ. ಇವುಗಳು ಬಂದಾಗ ಏನಪ್ಪಾ ಅಂದ್ರೆ ನಾವು ಸಿಂಪಲ್ ಆಗಿ ಎಸ್ ಅನ್ನ ಆಡ್ ಮಾಡ್ತಾ ಬರುತ್ತೆ. ಈ ರೂಫ್ ಏನಪ್ಪಾ ಅಂದ್ರೆ ರೂಫ್ಸ್ ಆಗುತ್ತೆ, ನಾಟ್ ರೂಫ್ಸ್ ಆಗಲ್ಲ. ಹೌದಾ? ಸೊ ನಾವು ವಿ ಎಸ್ ಅನ್ನ ಹಾಕಕ್ ಬರಲ್ಲ, ಇದು ಹಂಗ ಐತಿ. ಚೀಪ್ ಚೀಪ್ಸ್ ಅಂತ ಆಗುತ್ತೆ, ಬಿಲೀಫ್ ಬಿಲೀಫ್ಸ್ ಅಂತ ಆಗುತ್ತೆ. ಹೌದಾ? ಸೊ ಈಗೇನಪ್ಪ ಅಂದ್ರೆ ಹ್ಯಾಂಡ್ ಕರ್ಚಿಪ್ಸ್ ಆಗುತ್ತೆ, ಪ್ರೂಫ್ಸ್ ಆಗುತ್ತೆ. ಹೌದಾ? ಸೊ ಹೀಗೆ ನೀವೇನಪ್ಪಾ ಅಂದ್ರೆ ಈ ಶಬ್ದಗಳು ಬಂದಾಗ ಇದ್ರಂತೆ ಇನ್ನೂ ಕೂಡ ಬರುತ್ತವ, ಲಿಸ್ಟ್ ಮಾಡ್ಕೊಡ್ರಿ. ನಾವು ಜಸ್ಟ್ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಇದಕ್ಕ ಎಸ್ ಅನ್ನ ಪುಟ್ ಮಾಡ್ಬೇಕಾಗತ್ತ ಇವುಗಳಿಗೆ. ಹೌದಾ? ಇವನ್ ನೀವು ಏನು ಬೇರೆ ದಾರಿ ಇಲ್ಲ, ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ತಗೋಣ. ರೂಲ್ ನಂಬರ್ 7 and 8. ಸರ್ ಇಲ್ಲಿ ನೌನ್ಸ್ ಎಂಡಿಂಗ್ ಇನ್ ಓ ಅಂತ ಕೊಟ್ರೆ ಇಲ್ಲಿ ಕೂಡ ಹಂಗೆ ಆಗ್ತಾವ್ರೆ, ನೀವು ಸ್ವಲ್ಪ ನೆನ್ಪಿಟ್ಕೋಬೇಕು. ಯಾಕಂತಂದ್ರೆ ಇಲ್ಲಿ ನೌನ್ಗಳು ಓ ಇಂದ ಎಂಡ್ ಆಗ್ತಾ ಇದ್ರೆ ಅಲ್ಲಿ ಏನ್ ಮಾಡ್ತೀವಿ ನಾವು, ಇ ಎಸ್ ಅನ್ನ ಆಡ್ ಮಾಡ್ತೀವಿ, ಎಸ್ ಅನ್ನು ಕೂಡ ಆಡ್ ಮಾಡ್ತಾ ಬರ್ತೀವಿ. ಹೌದಾ? ಹಿಂಗೂ ಐತಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಈಗ ಹೀರೋ ಅಂತ ಬರೆದಾಗ ನಾವು ಇ ಎಸ್ ಅನ್ನ ಹೀರೋಸ್ ಅಂತ ಮಾಡ್ತೇವಿ. ಹೌದಾ? ಮಾಸ್ಕಿಟೋ ಇಲ್ಲಿ ಓ ಐತಿ, ಏನ್ ಮಾಡ್ತೇವಿ, ಇ ಎಸ್ ಅನ್ನ ಹಾಕ್ತೇವಿ. ಕೆಲವೊಂದಕ್ಕೆ ಇ ಎಸ್ ಹಾಕ್ತೇವಿ. ಲಿಸ್ಟ್ ಮಾಡಿ ನಾನು ಆಡ್ ಇ ಎಸ್ ಅಂತ ಕೊಟ್ಟಿನಿ.
ಆಡ್ ಎಸ್ ಅಂತ ಕೊಟ್ಟಿನಿ. ಇವುಗಳು ಕೂಡ ನೀವು ಏನು ಮಾಡಕ್ ಚಾನ್ಸಸ್ ಇಲ್ಲ. ಇಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಈ ಲಿಸ್ಟ್ ಅಲ್ಲಿ ಬರುವಂತ ಇಲ್ಲಿ ಏನದಾವಲ್ಲ ಈ ಲಿಸ್ಟ್ ಅಲ್ಲಿ ಬರುವಂತ ಶಬ್ದಗಳು ನೀವು ಬಾಹೆಟ್ ಮಾಡ್ಬೇಕಾಗತ್ತೆ ಅಥವಾ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಇವುಗಳಿಗೆ ನಾವು ಜಸ್ಟ್ ಎಸ್ ಅನ್ನ ಆಡ್ ಮಾಡ್ತೇವೆ, ಇವುಗಳಿಗೆ ಏನ್ ಮಾಡ್ತೀವಿ ನಾವು ಇ ಎಸ್ ಅನ್ನ ಆಡ್ ಮಾಡ್ತಾ ಬರ್ತೇವೆ. ಇದು ಕೊನೆಗೆ ಓ ಇಂದ ಎಂಡ್ ಆಗುವಂತ ಶಬ್ದಗಳನ್ನ ನಾವು ಇಲ್ಲಿ ಈ ರೀತಿ ನಾವು ಏನಪ್ಪಾ ಅಂತಂದ್ರೆ ಪ್ಲೂರಲ್ ಮಾಡ್ತಾ ಬರ್ತೇವಿ. ಸರ್ 8th ಒನ್ ರೂಲ್ಸ್ ಏನಿದೆ ಅಂತಂದ್ರೆ ನೋಡ್ರಿ 8th ಒನ್ ರೂಲ್ಸ್ ಅಲ್ಲಿ ಇರ್ರೆಗ್ಯುಲರ್ ರೂಲ್ಸ್ ಅಂತ ನೋಡ್ತಾ ಇದ್ದೇವೆ. ಇವುಗಳಿಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವುದೇ ರೂಲ್ಸ್ ಗಳು ಹೀಗೆ ಐ ಎಸ್ 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 ಆಗ್ಲಿ ಅಥವಾ ಎಫ್ ಇ ರಿಮೂವ್ ಮಾಡ್ರಿ ಅಥವಾ ಕಾನ್ಸನೆಂಟ್ ಪ್ಲಸ್ ವಾಯ್ ಬಂದಾಗ ಹಾಗೆ ಹೀಗೆ ನಿಂತಿರಲ್ಲ, ಇವು ಇರ್ರೆಗ್ಯುಲರ್ ಫಾರ್ಮ್ಸ್, ಇವುಗಳಿಗೆ ರೂಲ್ಸ್ ಗಳು ಅಪ್ಲೈ ಆಗಲ್ಲ. ಅದು ಕೊಟ್ರೆ ದೀಸ್ ನೌನ್ಸ್ ಡು ನಾಟ್ ಫಾಲೋ ಎನಿ ರೂಲ್ಸ್ ಅಂತ ನಾ ಇಲ್ಲಿ ಹೇಳ್ತಾ ಇದ್ದೀನಿ. ಮ್ಯಾನ್ ಮೆನ್ ಅಂದ್ರೆ ಕಾನ್ಸನೆಂಟ್ ಬಿಕೇಮ್ ಓವೆಲ್ ಅಥವಾ ಓವೆಲ್ ಹೀಗೆಲ್ಲ ಏನ್ ಮಾಡ್ತೇವೆ ನಾವು ನೋಡ್ತಾ ಬರ್ತೀವಿ. ಇಲ್ಲಿ ಓವೆಲ್ ಐತಿ ಅಗೇನ್ ಅನದರ್ ಓವೆಲ್ ಆಗಿ ಮ್ಯಾನ್ ಬಿಕೇಮ್ ಮೆನ್ ಆಗ್ತಾ ಇದೆ, ವುಮೆನ್ ಬಿಕೇಮ್ ವುಮೆನ್ ಆಗ್ತಾ ಇದೆ, ಹೌದಿಲ್ಲ. ಚೈಲ್ಡ್ ಚಿಲ್ಡ್ರನ್ ಆಗ್ತಾ ಇದೆ, ಹೌದಿಲ್ಲ. ಟೂತ್ ಬಿಕೇಮ್ ಟೀತ್ ಆಗ್ತಾ ಇದೆ, ಫೂಟ್ ಬಿಕೇಮ್ ಫೀಟ್ ಆಗ್ತಾ ಇದೆ. ಸೊ ಇಲ್ಲಿ ಇರ್ರೆಗ್ಯುಲರ್ ಫಾರ್ಮ್ಸ್ ಅಲ್ಲಿ ಒಂದಿಷ್ಟುಗಳು ಬರ್ತಾವೆ. ಇಲ್ಲಿ ನಾನು 20 ಕೊಟ್ಟಿದ್ದೀನಿ, ನೀವು ಅನದರ್ 20 ಏನಪ್ಪಾ ಅಂತಂದ್ರೆ ತಗೊಂಡು ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ನಾನು ಇಲ್ಲಿ ಸೆಂಟೆನ್ಸ್ ಅಲ್ಲಿ ಕೂಡ ಬಳಸಿದ್ದೀನಿ, ನೋಡ್ಕೊಳ್ರಿ. ಹೌದಾ, ಇದು ಇರ್ರೆಗ್ಯುಲರ್ ಫಾರ್ಮ್ಸ್ ಆಗಿ ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ನೋಡ್ತಾ ಹೋಗೋಣ್ರಿ. ನೋಡ್ರಿ, ಸೇಮ್ ಫಾರ್ಮ್ ಇನ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್, ಇದು ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಬರುವಂತ ರೂಲ್ಸ್ ಗಳು ಬಹಳ ಇಂಪಾರ್ಟೆಂಟ್ ಅದಾವ, ಸ್ಕಿಪ್ ಮಾಡ್ಬೇಡ್ರಿ, ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಸೊ ಇಲ್ಲಿ ಸಮ್ ನೌನ್ಸ್ ಏನಾಗುತ್ತೆ ನೋಡ್ರಿ, ಇವು ಹಂಗ ಬಂದವ್ರಿ. ಯಾಕಂದ್ರೆ ನಾವು ಇಂಗ್ಲಿಷ್ ಎನ್ನುವಂಥದ್ದು ಈ ಇಂಗ್ಲಿಷ್ ಅಲ್ಲಿ ನಾವು ಫ್ರೆಂಚ್ ವರ್ಡ್ ನೋಡ್ತಾ ಬರ್ತೇವೆ, ಇಟಾಲಿಯನ್ ವರ್ಡ್ಸ್ ನೋಡ್ತಾ ಬರ್ತೇವೆ, ಗ್ರೀಕ್ ನೋಡ್ತೇವೆ, ಲ್ಯಾಟಿನ್ ವರ್ಡ್ಸ್ ನೋಡ್ತಾ ಬರ್ತೇವೆ. ಕೆಲವೊಂದು ಶಬ್ದಗಳು ಅವ್ರು ಹೆಂಗ್ ತಗೊಂಡಾರ ಅಂತಂದ್ರೆ ಹಾಗೆ ತಮ್ಮ ಪ್ರೊನೌನ್ಸಿಯೇಷನ್ ಕಷ್ಟ ಆದ್ರೆ ಅದನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು ರೂಲ್ಸ್ ಗಳು ಅಪ್ಲೈ ಆಗಲ್ಲ, ಅವನ್ನ ಅದೇ ರೀತಿ ಸಿಂಗ್ಯುಲರ್ ಪ್ಲೂರಲ್ ತಗೊಂಡಿದ್ದಾರೆ. ಅವು ಡಿಪೆಂಡ್ ಅಪಾನ್ ಸೆಂಟೆನ್ಸ್ ಮೇಲೆ ಏನಪ್ಪ ಅಂದ್ರೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಹಾಗಾದ್ರೆ ಸರ್ ಇಲ್ಲಿ ಸೀಕ್ ಅನ್ನುವಂಥದ್ದು ಸಿಂಗ್ಯುಲರ್ ಆಗಿ ಬಳಸಬಹುದು. ನೋಡ್ರಿ ಎಕ್ಸಾಂಪಲ್ಸ್ ನ ಕೊಟ್ಟಿನಿ, ಎಕ್ಸಾಂಪಲ್ ಸೆಂಟೆನ್ಸ್ ನೋಡಿ ಹೆಂಗ್ ಅದಾವ, ಸಿಂಗ್ಯುಲರ್ ಪ್ಲೂರಲ್ ಗೆ ಅದಾವ. ಹೌದಾ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಸಿಂಗ್ಯುಲರ್ಸ್ ಇನ್ ಫಾರ್ಮ್ ಬಟ್ ಪ್ಲೂರಲ್ಸ್ ಇನ್ ಮೀನಿಂಗ್. ಅದನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನಾವು ಏನ್ ಮಾಡ್ತೇವೆ ಅಂತಂದ್ರೆ ಡಿಪೆಂಡ್ ಅಪಾನ್ ಅದ್ರ ಮೇಲೆ. ಇಲ್ಲಿ ನೋಡ್ರಿ ನಾನು ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ಈಗ ದ ಫಿಶ್ ಆರ್ ಸ್ವಿಮ್ಮಿಂಗ್ ಇನ್ ದ ಪಾಂಡ್ ಅಂತ ಕೊಟ್ಟಾರ. ಇಲ್ಲಿ ಫಿಶ್ ಆರ್ ತಗೊಂಡ್ರೆ ಇಲ್ಲಿ ಹಲವಾರು ಫಿಶ್ ಗಳು ಇವೆ ಅಂತ ಅರ್ಥ. ಅದೇ ನೋಡ್ರಿ ದ ಫಿಶ್ ಈಸ್ ಸ್ವಿಮ್ಮಿಂಗ್ ಇನ್ ದ ಪಾಂಡ್ ಅಂದ್ರ ಅಲ್ಲಿ ಒಂದ ಮೀನ್ ಇದೆ ಅಂತ ಅರ್ಥ. ಹೌದಾ, ಈ ಡಿಪೆಂಡ್ ಅಪಾನ್ ನಾವು ತಗೊಳ್ಳುವಂತ ವರ್ಬ್ ಮೇಲೆ ಅದು ಸಿಂಗ್ಯುಲರ್ ಪ್ಲೂರಲ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಎರಡ್ ರೀತಿನೂ ಬರಿಬಹುದು. ದ ಫಿಶ್, ಹೌದಾ ಹೌದಾ ಏನ್ರಿ, ದ ಫಿಶ್ ಆರ್ ಸ್ವಿಮ್ಮಿಂಗ್ ಇನ್ ದ ಪಾಂಡ್, ದ ಫಿಶ್ ಇಸ್ ಸ್ವಿಮ್ಮಿಂಗ್ ಇನ್ ದ ಪಾಂಡ್ ಹೇಳ್ತೇವೆ. ಅದಕ್ಕೆ ಸಮ್ ನೌನ್ಸ್ ಹ್ಯಾವ್ ಸೇಮ್ ಫಾರ್ಮ್ ಇನ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಏನದವ ಅವು ಸಿಂಗ್ಯುಲರ್ ಸೇಮ್ ಫಾರ್ಮ್ ಇದೆ, ಪ್ಲೂರಲ್ ಕೂಡ ಸೇಮ್ ಫಾರ್ಮ್ ಇದೆ ಅಂತ ನಾವಿಲ್ಲಿ ಹೇಳ್ತಾ ಬರ್ತೇವೆ. ಹಾಗಾದ್ರೆ ಸರ್ 10th ಒನ್ ನೋಡ್ತಾ ಹೋಗೋಣ. ಸಿಂಗ್ಯುಲರ್ ಇನ್ ಫಾರ್ಮ್ ಬಟ್ ಪ್ಲೂರಲ್ ಇನ್ ಮೀನಿಂಗ್. ಅರ್ಥ ಮಾಡ್ಕೋರಿ, ನೋಡಕ್ ಹೆಂಗ್ ಕಾಣಿಸಕತ್ತವ, ಅವು ಸಿಂಗ್ಯುಲರ್ಸ್ ತರ ಕಾಣಿಸ್ತಾವ್ರಿ, ಆದ್ರೆ ಅವುಗಳ ಮೀನಿಂಗ್ ಏನೈತಿ ಹೇಳ್ರಿ, ಪ್ಲೂರಲ್ ಐತಿ. ಏನೈತ್ರಿ, ಪ್ಲೂರಲ್ ಐತಿ. ಸರಿ, ಯಾವ ಈಗ ನೋಡ್ರಿ ಕ್ಯಾಟಲ್, ಕ್ಯಾಟಲ್ಸ್ ಇಲ್ಲ, ಹಂಗ ಫಾರ್ಮ್ ಇಲ್ಲ ಅದಕ್ಕ. ಕ್ಯಾಟಲ್ ಅನ್ನೋದು ಹೆಂಗ್ ಕಾಣಿಸ್ತ ನೋಡ್ರಿ, ಲುಕ್ ಲೈಕ್ ಸಿಂಗ್ಯುಲರ್ ಬಟ್ ಇಟ್ ಇಸ್ ಪ್ಲೂರಲ್. ಕ್ಯಾಟಲ್ ಅಂದ್ರೆ ದನಗಳು ಅಂತ ಹೇಳ್ತೇವೆ ನಾವು, ಹೌದಿಲ್ಲ. ಕ್ಯಾಟಲ್ಸ್ ಆರ್ ಗ್ರೇಸಿಂಗ್, ನೋಡು ದನಗಳು ಮೇಯುತ್ತಿವೆ. ಕ್ಯಾಟಲ್ಸ್ ಆರ್ ಅಂತ ಹೇಳಲ್ಲ, ಕ್ಯಾಟಲ್ ಆರ್ ಗ್ರೇಸಿಂಗ್ ಅಂತ ಹೇಳ್ತಾ ಬರ್ತೇವೆ. ಕ್ಲರ್ಜಿ ಆರ್ ಕಮಿಂಗ್, ಹೌದಿಲ್ಲ. ಕ್ಲರ್ಜಿ ಮೆನ್ಸ್ ಅಂತ ಪಾದ್ರಿಗಳು ಅಂತ ಹೇಳ್ತಾ ಬರ್ತೇವಲ್ಲ, ಹಂಗ ರೀತಿ. ಕ್ಯಾವೆಲ್ರಿ ಅಂದ್ರೆ ಸೈನಿಕರು ಬರ್ತಾರೆ, ಹೌದಿಲ್ಲ. ಕ್ಯಾವೆಲ್ರೀಸ್ ಅಂತ ಬರಲ್ಲ, ಕ್ಯಾವೆಲ್ರಿ ಆರ್ ಏನಾಗುತ್ತ ಮಾರ್ಚಿಂಗ್ ಅಂತ ಹೇಳ್ತಾ ಬರ್ತೇವೆ. ಪೊಲೀಸ್, ಹೌದಿಲ್ಲ. ಹ್ಯಾವ್ ಅಂದ್ರೆ ಬಹಳ ಜನ ಬಂದ್ರು, ಪೊಲೀಸಸ್ ಅಂತ ವರ್ಡ್ ಬರಲ್ಲ. ಅವು ನೋಡಕ್ ಸಿಂಗ್ಯುಲರ್ ಕಾಣಿಸ್ತಾವ ಬಟ್ ಮೀನಿಂಗ್ ಏನಾಗ್ತಾವ, ಪ್ಲೂರಲ್ ಕೊಡ್ತಿರ್ತಾವ. ಹಂಗಿಲ್ಲಿ ಒಂದಿಷ್ಟು ಕೊಟ್ಟಿದ್ದೀನಿ ವಿತ್ ಎಕ್ಸಾಂಪಲ್ಸ್, ನೋಡ್ಕೊಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡ್ತಾ ಹೋಗೋಣ. ಕಾಂಪೌಂಡ್ ನೌನ್ಸ್ ಮೇಕ್ ಪ್ಲೂರಲ್ ಮೇನ್ ನೌನ್. ಹಾಗಾದ್ರೆ ನಾನು ಹೇಳಿದ್ದೆ ಕಾಂಪೌಂಡ್ ನೌನ್ಸ್ ಹೇಳಿದ್ದೆ ನಿಮಗ ಅಲ್ಲಿ ಡಿಸ್ಕಸ್ ಮಾಡಿದ್ದಲ್ಲ. ಸೊ ಅವುಗಳನ್ನ ನಾವು ಪ್ಲೂರಲ್ ಮಾಡ್ಬೇಕಂದ್ರ ಮೇನ್ ನೌನ್ಗೆ ನಾವ್ ಏನಪ್ಪಾ ಅಂತಂದ್ರೆ ಏನ್ ಮಾಡ್ಬೇಕ್ರಿ, ಎಸ್ ಅನ್ನ ಅಥವಾ ಐ ಎಸ್ 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 ಅನ್ನ ಹಾಕಿ ನಾವು ಚೇಂಜ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಆ ಸ್ಕೂಲ್ ಬ್ಯಾಗ್ ಇದೆ, ಹೌದಾ ಏನ್ರಿ, ಆ ಸ್ಕೂಲ್ ಬ್ಯಾಗ್ ಇದೆ. ನಾವು ಸ್ಕೂಲ್ಗೆ ಎಸ್ ಹಾಕಕ್ ಬರಲ್ಲ, ಬ್ಯಾಗ್ಸ್ ಗೆ ಹಾಕಬೇಕು, ಹೌದಿಲ್ಲ. ಸ್ಕೂಲ್ ಬ್ಯಾಗ್ಸ್ ಅಂತ ಬರ್ಬೇಕು. ನೀವ್ ಏನ್ ಮಾಡ್ತೀರಿ, ಆ ಸ್ಕೂಲ್ಸ್ ಬ್ಯಾಗ್ ಅಂತ ಹಾಕ್ತಿರಿ, ಹಿಂಗೂ ಹಾಕ್ತಿರ್ತಾವ, ಅದಕ್ಕೆ ಸ್ವಲ್ಪ ನೋಡ್ಕೋಬೇಕು. ಇಲ್ಲಿ ಟೂತ್ ಬ್ರಷ್ ಇದೆ, ಹಾಗಾದ್ರೆ ನಾವು ಟೂತ್ ಗೆ ಎಸ್ ಹಾಕಕ್ ಬರಲ್ಲ, ಟೂತ್ ಬ್ರಷಸ್ ಅಂತ ಹಾಕಬೇಕು, ಹೌದಾ. ಈ ರೀತಿ ಆಗುತ್ತೆ.
ಅಪೋಸ್ಟ್ ಮ್ಯಾನ್ ಇದೆ ಹೌದಿಲ್ಲ, ಏನಾಗಬೇಕು ಪೋಸ್ಟ್ ಮ್ಯಾನ್ ಆಗಬೇಕು. ಅಪೋಸ್ಟ್ ಮ್ಯಾನ್, ಇಲ್ಲಿ ಮ್ಯಾನ್ ಬಂದಿಲ್ಲ ಹೌದಿಲ್ಲ, ಇಲ್ಲಿ ಪೋಸ್ಟ್ ಮ್ಯಾನ್ ಅಂತ ತಗೊಳ್ಳೋಣ. ಆ ಪೋಸ್ಟ್ ಮ್ಯಾನ್ ಏನಾಗುತ್ತೆ ಪೋಸ್ಟ್ ಮ್ಯಾನ್ ಅಂತ ಆಗುತ್ತೆ. ಇಲ್ಲಿ ಬರಲ್ಲ, ಯಾಕಂದ್ರೆ ಇಲ್ಲಿ ಪ್ಲೂರಲ್ ಆಗುತ್ತೆ. ಇಲ್ಲಿ ಒಬ್ಬ ಪೋಸ್ಟ್ ಮ್ಯಾನ್ ಆರ್ಟಿಕಲ್ ಬಳಸಬಹುದು ಎ, ಬಟ್ ಇಲ್ಲಿ ಪೋಸ್ಟ್ ಮ್ಯಾನ್ ಪ್ಲೂರಲ್ ಬಂದಾಗ ಎ ಆನ್ ಬಳಸಕ್ ಬರಲ್ಲ. ಹೌದಾ, ಇದನ್ನ ಆರ್ಟಿಕಲ್ಸ್ ಹೇಳಿಕೊಟ್ಟಿ ನೋಡ್ರಿ, ನಾ ಅಲ್ಲಿ ಆರ್ಟಿಕಲ್ ಮೇಲೂ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ. ಹೌದಾ, ಸರಿತಿನ ಏನಪ್ಪಾ ಅಂತಂದ್ರೆ ಮೇನ್ ವರ್ಬಿಗೆ ನಾವು ಎಸ್ ಫಾರ್ಮ್ ಅನ್ನು ಹಾಕ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ ಫುಟ್ಬಾಲ್ ಪ್ಲೇಯರ್ ಇದೆ, ಫುಟ್ಬಾಲ್ ಪ್ಲೇಯರ್ಸ್ ಆಗ್ಬೇಕು, ಫುಟ್ಬಾಲ್ಸ್ ಪ್ಲೇಯರ್ ಅಂತ ಬರೆಯಕ್ಕೆ ಬರಲ್ಲ. ಹೌದಾ, ಇದನ್ನ ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ. ಹೀಗೆ ಸಿಂಗ್ಯುಲರ್ ಪ್ಲೂರಲ್ ನೋಡ್ತಾ ಬರ್ತೇವೆ. ಇದು ಕಾಂಪೌಂಡ್ ನೌನ್ಸ್ ಗೆ ಆಯ್ತು. ಸರ್ ನೆಕ್ಸ್ಟ್ ಕಲೆಕ್ಟಿವ್ ನೌನ್ಸ್ ಗಳು ಕ್ಯಾನ್ ಬಿ ಸಿಂಗ್ಯುಲರ್ ಆರ್ ಪ್ಲೂರಲ್. ಇವು ಕಲೆಕ್ಟಿವ್ ನೌನ್ಸ್ ಗಳು ಏನಪ್ಪಾ ಅಂತಂದ್ರೆ ಸಮೂಹ ವಾಚಕ ಅಂತ ಹೇಳ್ತೀವಲ್ಲ, ಅವನ್ನ ನಾವು ಪ್ಲೂರಲ್ ಆಗಿ ತಗೋಬಹುದು, ಸಿಂಗ್ಯುಲರ್ ಆಗಿ ತಗೋಬಹುದು. ಡಿಪೆಂಡ್ ಅಪಾನ್ ಏನಾಗುತ್ತೆ ಹೇಳ್ರಿ, ನಾವು ಅದರ ಮೀನಿಂಗ್ ಅನ್ನ ನೋಡ್ತಾ ಬಂದಾಗ ನಾವಿಲ್ಲಿ ನೋಡಬಹುದು. ಒಂದು ಸೆಕೆಂಡ್ ತಡ್ರಲ್ಲಿ, ನಾನು ಇಲ್ಲಿ ನಿಮ್ಗೆ ಅದನ್ನ ವ್ಯೂ ಅನ್ನ ತೋರಿಸ್ಬೇಕು ಅಂತಂದ್ರೆ, ಇದು ಪ್ರೆಸೆಂಟೇಶನ್ ವ್ಯೂ ಆಯ್ತಾ. ಅಯ್ಯೋ ದೇವ್ರೆ, ಎಲ್ಲಿಗೆ ಬಂತ್ರಪ್ಪ, ಎಲ್ಲಿತ್ತದು ಪ್ರಾಪರ್ ನೌನ್. ಒಂದ್ ಸೆಕೆಂಡ್. ಓಕೆ, ಇಲ್ಲಿ 12th ಒಂದು ಮಾತಾಡ್ತಾ ಇದ್ದೇವಲ್ಲ, ಓಕೆ ಅದನ್ನ ಜೂಮ್ ಮಾಡ್ಬೇಕಂದೆ, ಅದನ್ನ ಆಗ್ಲಿಲ್ಲ. ನೋಡ್ರಿ ಇಲ್ಲಿ, ಈಗ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿ, ನಾನು ಇಲ್ಲಿ ಕಾಣಿಸಕತ್ತ ನಿಮ್ಗೆ ಎಕ್ಸಾಂಪಲ್ಸ್ ನೋಡ್ರಿ. ನಾನಿಲ್ಲಿ ಟೀಮ್ ಇಲ್ಲಿ ತಗೊಂಡಿ, ನಾನು ಟೀಮ್ ಇಲ್ಲಿ ಐತಿ ನೋಡ್ರಿ, ಅಂಡ್ ಟೀಮ್ ಇಲ್ಲಿ ಐತಿ. ಡಿಪೆಂಡ್ ಅಪ್ಪ ನಾವು ಯಾವ ರೀತಿ ಬಳಸ್ತೇವೆ ಅದ್ರ ಮೇಲೆ ಆಗುತ್ತೆ. ಇಲ್ಲಿ ನಾ ಸಿಂಗ್ಯುಲರ್ ಆಗಿ ಬಳಸೀನಿ ಟೀಮ್, ಇಲ್ಲಿ ನಾನು ಪ್ಲೂರಲ್ ಆಗಿ ಬಳಸೀನಿ. ದ ಟೀಮ್ ಈಸ್ ವಿನ್ನಿಂಗ್. ಹೌದಾ, ಏನ್ರಿ ದ ಟೀಮ್ ಈಸ್ ವಿನ್ನಿಂಗ್, ತಂಡ ಏನಾಗುತ್ತೆ, ಒಂದು ತಂಡ ಬಗ್ಗೆ ಮಾತಾಡಕತ್ತೀನಿ ನಾ, ಗೆಲ್ಲಲು ಹೋಗುತ್ತಿದೆ ಅಂತ. ದ ಟೀಮ್ ಆರ್ ಸೆಲೆಬ್ರೇಟಿಂಗ್, ಹಲವಾರು ಟೀಮ್ಗಳದಾವಲ್ಲಿ, ಅವೇನ್ ಮಾಡಕತ್ತವ ಸೆಲೆಬ್ರೇಟಿಂಗ್ ಮಾಡ್ತಾ ಇದಾವ. ಹೌದಾ, ಸೊ ಅದಕ್ಕೆ ನಾವೇನಪ್ಪ ಅಂದ್ರೆ ಡಿಪೆಂಡ್ ಅಪಾನ್ ಸೆಂಟೆನ್ಸ್ ಮೇಲೆ ಏನಪ್ಪಾ ಅಂತಂದ್ರೆ ನೋಡ್ಬೇಕು. ಇಲ್ಲಿ ನೋಡ್ರಿ ಏನೈತಿ, ದ ಆರ್ಮಿ ಈಸ್ ಸ್ಟ್ರಾಂಗ್ ಅಂತ ತಗೊಂಡಿನಿ. ಹೌದಾ, ಇಲ್ಲಿ ನೋಡ್ರಿ ದ ಆರ್ಮಿ ಆರ್ ಅಡ್ವಾನ್ಸಿಂಗ್. ಹೌದಿಲ್ಲ, ಇಲ್ಲಿ ಬಹಳ ಆರ್ಮಿಗಳ ಬಗ್ಗೆ ಮಾತಾಡಕತ್ತೆ, ಇಲ್ಲಿ ಒಂದು ಆರ್ಮಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹೌದಾ, ಈ ರೀತಿ ಆಗುತ್ತೆ. ಅದಕ್ಕೆ ನೀವೇನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ಇಲ್ಲಿ ನೋಡ್ಕೋಬೇಕಾಗುತ್ತೆ. ಹೌದಾ, ಇದನ್ನ ನಾವು ಸಿಂಗ್ಯುಲರ್ ಆಗಿ ತಗೋಬಹುದು, ಪ್ಲೂರಲ್ ಆಗಿ ತಗೋಬಹುದು, ಯಾವುದು ಕಲೆಕ್ಟಿವ್ ನೌನ್ಸ್ ಗಳನ್ನು. ಹೌದಾ, ಸರಿ. ನೆಕ್ಸ್ಟ್ ನೋಡ್ತಾ ಹೋಗೋಣ ಅನ್ಕೌಂಟೇಬಲ್ ನೌನ್ಸ್ ಅನ್ನ. ಏನ್ರಿ ಅನ್ಕೌಂಟೇಬಲ್ ನೌನ್ಸ್, ನೋ ಪ್ಲೂರಲ್ ಫಾರ್ಮ್ಸ್. ನೆನ್ಪಿಟ್ಕೊಡ್ರಿ, ಅನ್ಕೌಂಟೇಬಲ್ ನೌನ್ಸ್ ಗಳಿಗೆ ಪ್ಲೂರಲ್ ಫಾರ್ಮ್ ಇರಲ್ಲ. ನೀವು ಬಹಳ ಜನ ಮಾಡ್ತೀರ ಪ್ಲೂರಲ್ ಮಾಡ್ತಾ ಹೋಗ್ತೀರಿ. ವಾಟರ್ ವಾಟರ್ಸ್ ಅಂತ ಇಲ್ಲ, ಮಿಲ್ಕ್ ಮಿಲ್ಕ್ಸ್ ಅಂತ ಇಲ್ಲ. ಹೌದಾ, ದೋಸ್ ಆರ್ ಆಲ್ವೇಸ್ ಸಿಂಗ್ಯುಲರ್, ದೋಸ್ ಆರ್ ಆಲ್ವೇಸ್ ಸಿಂಗ್ಯುಲರ್ ಆಗಿರ್ತಾವ್ರಿ. ಹೌದಾ, ಸೊ ಅದನ್ನ ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಪರ್ ನೌನ್ಸ್ ಗಳು ಆಲ್ವೇಸ್ ಏನಾಗಿರ್ತಾವ ಹೇಳ್ರಿ, ಸಿಂಗ್ಯುಲರ್ ಆಗಿರ್ತಾವ. ಅನ್ಕೌಂಟೇಬಲ್ ನೌನ್ಸ್ ಆರ್ ಆಲ್ಸೋ ಸಿಂಗ್ಯುಲರ್, ಪ್ರಾಪರ್ ನೌನ್ಸ್ ಆರ್ ಆಲ್ಸೋ ಸಿಂಗ್ಯುಲರ್, ದೇರ್ ಇಸ್ ನೋ ಚೇಂಜಸ್. ಹೌದಾ, ಇದನ್ನ ನಾವು ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಅಬ್ಸ್ಟ್ರಾಕ್ಟ್ ನೌನ್ಸ್ ಗಳು ಆಲ್ವೇಸ್ ಸಿಂಗ್ಯುಲರ್, ಮಟೀರಿಯಲ್ ನೌನ್ಸ್ ಆಲ್ವೇಸ್ ಸಿಂಗ್ಯುಲರ್. ನೋಡ್ರಿ ಪ್ರೀವಿಯಸ್ ನೋಡಿದ್ವಿ, ಏನ್ ನೋಡಿದ್ವಿ, ಅನ್ಕೌಂಟೇಬಲ್ ನೌನ್ಸ್ ಆರ್ ಆಲ್ವೇಸ್ ಸಿಂಗ್ಯುಲರ್, ಪ್ರಾಪರ್ ನೌನ್ಸ್ ಆರ್ ಆಲ್ವೇಸ್ ಸಿಂಗ್ಯುಲರ್. ಇಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ಸ್ ಆರ್ ಆಲ್ವೇಸ್ ಸಿಂಗ್ಯುಲರ್, ಮಟೀರಿಯಲ್ ನೌನ್ಸ್ ಆರ್ ಆಲ್ವೇಸ್ ಸಿಂಗ್ಯುಲರ್. ಹೌದಾ, ಇಲ್ಲೆಲ್ಲ ಕೊಟ್ಟಿದ್ದೀನಿ, ಸೂಕ್ಷ್ಮ ಪಾಸ್ ಮಾಡ್ರಿ, ವಿಡಿಯೋ ಕ್ವಾಲಿಟಿ ಹೆಚ್ಚಿಗೆ ಮಾಡ್ಕೊಳ್ರಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸ್ವಲ್ಪ ಸೌಂಡ್ ಅಂತೂ ಮುಗನ್ಯಾಗ ಮಾತಾಡ್ದಂಗೆ ಕೇಳಿಸ್ತದೆ, ಏನು ಮಾಡಕ್ಕಾಗಲ್ಲ. ನಾನು ಎಷ್ಟು ಟ್ರೈ ಮಾಡೀನಿ ಕೂಡ ಈ OBS ಸಾಫ್ಟ್ವೇರ್ ಅಲ್ಲಿ. ನಿಮಗೆ ಯಾರಿಗಾದ್ರೂ ಮೈಕ್ ಅನ್ನ ಅಡ್ಜಸ್ಟ್ ಮಾಡುವಂತದ್ದು ಐಡಿಯಾ ಇತ್ತಪ್ಪ ದಯವಿಟ್ಟು ನನಗೆ ಕಮೆಂಟ್ ಮಾಡ್ರಿ. ಹೌದಾ, ಸರಿ ಸರ್. ಓಕೆ, ಸೊ ಇಲ್ಲಿಗೆ ಏನ್ ಮಾಡೋದಪ್ಪ ಅಂದ್ರೆ 16 ರೂಲ್ಸ್ ಗಳ ಬಗ್ಗೆ ನಾನು ಮಾತಾಡ್ತಾ ಬಂದೀನಿ. ಸೊ ಇದು ನಿಮಗೆ ಆ ನಂಬರ್ಸ್ ಗಳ ಮೇಲೆ ಸಿಂಗ್ಯುಲರ್ ಪ್ಲೂರಲ್ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಮಾತಾಡ್ತಾ ಬಂದೆ. ನೀವು ಕರೆಕ್ಟ್ ಆಗಿ ಇಷ್ಟೆಲ್ಲ ನೋಡ್ಕೊಂಡ್ರೆ ಗೊತ್ತಾಗ್ಲಿಕ್ಕಂದ್ರೆ ಮತ್ತೊಂದ್ಸಲ ಕೂಲ್ ಆಗಿ ವಿಡಿಯೋ ನೋಡ್ರಿ, ಎಲ್ಲ ಅರ್ಥ ಆಗುತ್ತೆ, ಪರ್ಫೆಕ್ಟ್ ಆಗಿ ಕಲಿತೀರಿ. ಇದ್ರ ಆಚೆ ಎಕ್ಸಾಮ್ಸ್ ನಿಮಗೆ ಬರಲ್ಲ ಅಂತ ನಾನು ಅನ್ಕೊಂಡಿನಿ, ಇಷ್ಟು ಸಫಿಶಿಯಂಟ್ ಅಂತ ನಾನು ಅನ್ಕೊಂಡಿನಿ. ಓಕೆನಾ, ಸರಿ, ಮತ್ತೊಂದು ಕ್ಲಾಸ್ ಅಲ್ಲಿ ಭೇಟಿ ಆಗೋಣ. ಇನ್ನೂ ಸಾಕಷ್ಟಿದೆ, ಏನ್ ಮಾತಾಡ್ಬೇಕು ಗೊತ್ತಾ ನೋಡ್ರಿ. ಸದ್ಯಕ್ಕೆ ನಾನಿಲ್ಲಿ ನೋಡ್ರಿ, ಈಗ ಯಾವ್ದು ಮಾತಾಡಿದಪ್ಪ ಅಂದ್ರೆ ನಾವಿಲ್ಲಿ ನಂಬರ್ಸ್ ಮೇಲೆ ಸಿಂಗ್ಯುಲರ್ ಪ್ಲೂರಲ್ ಮಾತಾಡಿದೇವಿ. ಏನ್ರಿ, ನಂಬರ್ಸ್ ಮೇಲೆ ಸಿಂಗ್ಯುಲರ್ ಪ್ಲೂರಲ್ ಮಾತಾಡಿದೇವಿ. ನೆಕ್ಸ್ಟ್ ಟಾಪಿಕ್ ಏನಂದ್ರೆ ಈಗ ಒಂದೇದ್ ಕ್ಲೋಸ್ ಆಯ್ತ್ರಿ, ಎರಡನೇದ್ರ ಬಗ್ಗೆ ನಾ ಮಾತಾಡ್ಬೇಕು. ಈಗ ನೆಕ್ಸ್ಟ್ ನಾನು ಅಪ್ಕಮಿಂಗ್ ಕ್ಲಾಸಸ್ ತಂದ್ರೆ ನೀವು ಚೆನ್ನಾಗಿ ಹೆಂಗ್ ರೆಸ್ಪಾನ್ಸ್ ಮಾಡ್ತೀರಿ ಅದ್ರ ಮೇಲೆ ನಾನು ಕ್ಲಾಸ್ ತಗೊಂಡ್ಬರ್ತೀನಿ. ಹೌದಾ, ನೋಡ್ರಿ ರೆಸ್ಪಾನ್ಸ್ ಚೆನ್ನಾಗಿಲ್ಲ ಬಿಟ್ಟು ಈ ಸಲ ಕ್ಲಾಸ್ ಬಿಟ್ಟಿದ್ದೆ ನಾನು. ಇವೆಲ್ಲ PPT ಮಾಡಿ ಮಾಡ್ಬೇಕಲ್ಲಪ್ಪ, ನಿಮಗೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಜೆಂಡರ್ ಮೇಲೆ, ಅಲ್ಲಿ ಮೆಸ್ಕ್ಯುನೈನ್ ಫೆಮಿನೈನ್ ಜೆಂಡರ್ಸ್ ಗಳನ್ನ ನೋಡ್ತಾ ಹೋಗೋಣ. ಹೌದಾ, ಮೆಸ್ಕ್ಯುಲೈನ್ ಫೆಮಿನೈನ್ ಜೆಂಡರ್ಸ್ ಗಳು ಬರ್ತವ, ಜೆಂಡರ್ ಮೇಲೆ ನೋಡ್ತಾ ಹೋಗೋಣ.
ಹೌದಾ, ಇದೆಲ್ಲ ಅದ್ರ ಮೇಲೆ ಐತಿ. ಇದು ರೂಲ್ಸ್ ಫಾರ್ ಮೇಕಿಂಗ್ ದ ಪ್ಲೂರಲ್ ಫ್ರಮ್ ದ ಸಿಂಗಲ್ ನೌನ್ ಅಂತ ಕೊಟ್ಟಿನಿ ನಿಮಗ್. ಬಾಯ್, ಬಾಯ್ಸ್, ಇದೆಲ್ಲ ಇವತ್ ಮಾಡ್ದೆ ನೌನ್ ರೂಲ್ಸ್ ಗಳನ್ನ ಮಾತಾಡ್ದೆ. ಇಲ್ಲಿ ಒಂದಿಷ್ಟು ಐತೆ ಫೋರ್ತ್ ಒನ್. ಇದು ಥರ್ಡ್ ಒನ್ ಕೂಡ ಕಂಪ್ಲೀಟ್ ಆಗೈತಿ. ಫಸ್ಟ್ ಒನ್ ಕಂಪ್ಲೀಟ್ ಆಯ್ತು. ಸೆಕೆಂಡ್ ಒನ್ ಮಾತಾಡಬೇಕು, ಇದನ್ನ ಮಾತಾಡಬೇಕು, ಇದನ್ನ ಮಾತಾಡ್ತೀನಿ ನಾನು ಜೆಂಡರ್ಸ್. ಓಕೆನಾ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಆಮೇಲೆ ನೌನ್ ರೂಲ್ಸ್ ಅಂತಿದೆ. ಸಮ್ ನೌನ್ಸ್ ಲುಕ್ ಪ್ಲೂರಲ್ ಇನ್ ಫಾರ್ಮ್ ಬಟ್ ಹ್ಯಾವ್ ಸಿಂಗ್ಲರ್ ಅಂತ ಹೇಳಿದ್ದೆ. ಈ ಫೋರ್ತ್ ಒನ್ ಕೂಡ ಏನಪ್ಪಾ ಅಂತಂದ್ರೆ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಸಮ್ ನೌನ್ಸ್ ಲುಕ್ ಸಿಂಗ್ಲರ್ ಇನ್ ಫಾರ್ಮ್ ಬಟ್ ಹ್ಯಾವ್ ಪ್ಲೂರಲ್, ಇವೆರಡು ಲಾಸ್ಟಿಗೆ ನಾನು ಮಾತಾಡಿದೆ ಇವತ್ತಿನ ಕ್ಲಾಸ್ ಅಲ್ಲಿ. ಹಾಗಾದ್ರೆ ಉಳಿದಿದ್ದು ಏನು ಸರ್ ಬ್ಯಾಲೆನ್ಸ್ ಅಂತಂದ್ರೆ, ಜೆಂಡರ್ ಬೇಸ್ ಮೇಲೆ ನಾವು ನೌನ್ಸ್ ಅನ್ನ ಮಾತಾಡಿದ್ರೆ, ಮೆಸ್ಕ್ಯುನೈನ್, ಫೆಮ್ಯುನೈನ್ ಜೆಂಡರ್ಸ್ ಅಂತ ನಾನು ಮಾತಾಡಿದ್ರೆ ಟೋಟಲಿ ನಮಗೆ ಏನಾಯ್ತು ಹೇಳ್ರಿ, ನೌನ್ ಟಾಪಿಕ್, ನೌನ್ ಟಾಪಿಕ್ ಕ್ಲೋಸ್ ಆಯ್ತು. ನೆಕ್ಸ್ಟ್ ನೌನ್ ಮುಗಿದ ನಂತರ ನೆಕ್ಸ್ಟ್ ನಾವು ಪ್ರೊನೌನ್ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಹೌದಾ, ಹಾಗಾದ್ರೆ ಇನ್ನೊಂದು ವಿಡಿಯೋ ಆಗುತ್ತೆ. ಆ ವಿಡಿಯೋದಲ್ಲಿ ನಾ ಏನ್ ಮಾತಾಡ್ತೀನಿ ಹೇಳ್ರಿ, ಮೆಸ್ಕ್ಯುನೈನ್, ಫೆಮಿನೈನ್ ಜೆಂಡರ್ ಮಾತಾಡಿ ನಾನು ಕಂಪ್ಲೀಟ್ ಮಾಡ್ತಾ ಬರ್ತೀನಿ. ಆಗ ನೆಕ್ಸ್ಟ್ ವಿಡಿಯೋ ಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ಅಂತ ಹೇಳಿ ಏನ್ ಮಾಡ್ರಿ, ಕಮೆಂಟ್ ಹಾಕ್ರಿ. ಓಕೆನಾ, ಸರಿ, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಸಿ ಯು, ಬಾಯ್.